ಜನರು ಒಂದು ಕಡೆ ಇದ್ದಾರೆ ಅಂತ ಹೇಳಿ ಆದರೆ ಇನ್ನೊಂದು ಕಡೆ ಹಳ್ಳಿಗೂ ಹೋದರೆ ಈಗಲೂ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಿದರೆ ನಮ್ಮ ಹಕ್ಕುಗಳೇನು, ನಮ್ಗೆ ಏನು ಸೌಲಭ್ಯ ಒದಗಿಸಬೇಕು ಅಂತ ಹೇಳುವಂಥ ಒಂದು ಕನಿಷ್ಠ ಪಕ್ಷ ಒಂದು ಜ್ಞಾನ ಕೂಡ ಇಲ್ಲದೆ ಇರುವವರು ಕೂಡ ನಮ್ಮ ಜೊತೆ ಬದುಕ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಅವರಿಗೆ ನಾವು ಸೀಮಿತವಾಗಿರ್ತಿದ್ದೇವೆ. ಅಂದರೆ ಒಂದು ಮನುಷ್ಯನ, ಒಂದು ನಾಗರಿಕನ ಒಂದು ಮೂಲಭೂತ ಹಕ್ಕುಗಳು ಅಂತ ಹೇಳಿದ್ರೆ ನಮಗೆಲ್ಲರೂ ಗೊತ್ತೇ ಇದೆ. ಫುಡ್ ಆಗಿರ್ಬೋದು, ಕ್ಲೋದಿಂಗ್ ಆಗಿರ್ಬೋದು, ಶೆಲ್ಟರ್ ಆಗಿರ್ಬೋದು, ಅಂದರೆ ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ವಸತಿ ಆಗಿರ್ಬೋದು, ಇದಿಷ್ಟು ಮನುಷ್ಯನ ಒಂದು ಮೂಲಭೂತ ಒಂದು ಸೌಕರ್ಯಗಳು. ಇದಿಷ್ಟಕ್ಕೆ ಧಕ್ಕೆ ಬಂದ್ರೆ, ಅಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಂದ್ರೆ ಕಾನೂನು ಇದ್ದೇ ಇದೆ. ನೀವೆಲ್ಲರೂ ಇದ್ದೀರಾ. ಮೊದಲು ಒಂದು ಮನುಷ್ಯನ, ಒಂದು ಪ್ರಜೆಯ, ಒಂದು ನಾಗರಿಕನ ಒಂದು ಹಕ್ಕುಗಳ ಉಲ್ಲಂಘನೆ ಅಂದ್ರೆ ಮೊದಲು ಕದ ಕಟ್ಟುವುದು ಪೊಲೀಸ್ ಠಾಣೆ. ಯಾಕೋಸ್ಕರ ನಮ್ಮ ರಕ್ಷಣೆಗಿದ್ದಾರೆ ಅಂತ ಹೇಳಿ. ಅದರಿಂದ ನಮ್ಮೆಲ್ಲರ ಪಾತ್ರ ಕೋರ್ಟ್ ಅದೆಲ್ಲ ನಂತರ ಬರುವಂಥದ್ದು. ಮೊದಲು ಏನು ಪೊಲೀಸ್ ಠಾಣೆ ನಮ್ಮೊಂದಿಗಿದ್ದಾರೆ. ಆದ್ರಿಂದ ಅಂತಹ ಒಂದು ಸೌಕರ್ಯ ಇಲ್ಲದೆ ಇರುವವರ ರಕ್ಷಣೆ ಮಾಡಬೇಕಾದದ್ದು ನೀವೆಲ್ಲರ ಕರ್ತವ್ಯ. ನೀವೆಲ್ಲರೂ ಪೊಲೀಸರು ಹೇಳಿದ್ದೀರ, ನಿಮ್ಮ ಮೇಲೆ ಬಹಳಷ್ಟು ಒಂದು ಜವಾಬ್ದಾರಿ ಇದೆ. ಅದನ್ನ ನೀವು ನಿಭಾಯಿಸುವಂತಹ ಪರಿಸ್ಥಿತಿ ಈಗ ಇದೆ. ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಬಹಳಷ್ಟು ಸ್ವಾತಂತ್ರ್ಯಗಳನ್ನು ಆಗಿರ್ಬೋದು, ಸ್ವಾತಂತ್ರ್ಯ ಆಗಿರ್ಬೋದು, ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು. ಹಾಗಂತ ಹೇಳಿ ನಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ರೆ ನಾವು ಏನು ಕೂಡ ಮಾತಾಡ್ಬೋದ ಹೊರಗಡೆ ಇಲ್ಲ. ಅದಕ್ಕೆ ಸಂವಿಧಾನದಲ್ಲಿ ಏನು ಹೇಳ್ತಾರೆ, ಪ್ಲೀಸ್ ಮೆಂಟಲ್ ರೆಸ್ಟ್ರಿಕ್ಷನ್ಸ್, ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಏನೆಲ್ಲ ನಾವು ಮಾಡ್ಬೋದ ಅದನ್ನ ಆ ಪರಿಧಿ ಒಳಗಡೆ ನಾವು ಮಾಡಬೇಕಾಗುತ್ತೆ. ಏನ್ ಬೇಕಾದ್ರೂ ನನಗೆ ಬಂತು ಅಂತ ಹೇಳಿ ಮಾತಾಡಿದ್ರೆ ಏನಾಗುತ್ತೆ, ನಾಳೆ ಲೀಗಲ್ ಕಾನ್ಸಿಕ್ವೆನ್ಸಸ್ ಅನ್ನ ನಾವು ಎದುರಿಸಬೇಕಾಗುತ್ತೆ. ಹಾಗೆ ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮಾನವ ಅವನಿಗೆ ವಸತಿ, ಅವನಿಗೆ ಜೀವನ ನಡೆಸಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳುವ ಕಾನ್ಸೆಪ್ಟ್ ಅಲ್ಲಿ ನಾವು UN ಹುಟ್ಟಿಕೊಂಡಿದೆ. ಮಾನವ ಹಕ್ಕುಗಳ ಆಯೋಗ, ಮಾನವ ಹಕ್ಕುಗಳ ದಿನಾಚರಣೆ ಅಂತ ಕೂಡ ಮಾಡಿದೆ. ಇದರಲ್ಲಿ ನಾವು ಪ್ರತಿಯೊಬ್ಬ ಮನುಷ್ಯರಿಗೆ ಅವನಿಗೆ ಜೀವನದ ಹಕ್ಕಿದೆ. ಅವರಿಗೆ ಬೇಕಾದ ವಸತಿ ಮಾಡಬಹುದು, ಅವ್ರಿಗೆ ಬೇಕಾದ ಉಡುಪನ್ನು ಧರಿಸಬಹುದು, ಅವ್ರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಮಾಡಬಹುದು. ಇದು ಬೇಸಿಕ್ ಮೂಲಭೂತವಾದ ಹಕ್ಕು, ಮನುಷ್ಯರಿಗೆ ಬೇಕಾದ ಮೂಲಭೂತ ಹಕ್ಕು. ಇದನ್ನು ನಾವು ಎಲ್ಲ ಮನುಷ್ಯರಿಗೆ ಸಿಗಬೇಕು ಅಂತ ಹೇಳೋದ್ರಿಂದ ಪ್ಯಾರಿಸ್ ಅಲ್ಲಿ 1950ರಲ್ಲಿ ಇದರ ನಿಯಮವನ್ನು ಮಾಡಿದೆ. ಹಾಗೆ ಇದರ ನಿಯಮವನ್ನು ಮಾಡುವಾಗ ನಾವು ಮಾನವ ಹಕ್ಕುಗಳು ಏನೆಲ್ಲ ಮಾಡಬೇಕು ಅಂತ ಹೇಳಿಕೊಂಡು, ಮಾನವ ಹಕ್ಕುಗಳಲ್ಲಿ ಮೂಲಭೂತ ಹಕ್ಕುಗಳು ಆಹಾರ, ಉಡುಪು, ವಸತಿ ಮತ್ತು ಜನ್ಮಸಿದ್ಧ ಹಕ್ಕು. ಇದು ನಮಗೆ 3 ಅಗತ್ಯವಾಗಿ ಅವರಿಗೆ ಕೊಡಲೇಬೇಕು. ಈಗಿನ ದಿನಗಳಲ್ಲಿ ಬೇರೆ ಬೇರೆ ಜನಗಳಿದೆ. ಯಾಕೆಂದ್ರೆ ಮಾನವ ಹಕ್ಕು ಉಲ್ಲಂಘನೆ ಆಗ್ತದಾ ಇಲ್ವಾ ಅಂತ ಹೇಳುವಂತ ಕ್ವಶನ್ ಇರ್ತದೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಇಡೀ ಇದು ನಮ್ಮ ಪ್ರಪಂಚಕ್ಕೆ ಅನ್ವಯವಾಗುವಂಥದ್ದು. ಇವೇನು ಮಾಡಿದ್ದು ಪ್ರಪಂಚಕ್ಕೆ ಅನ್ವಯ ಆಗೋದು. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ತರ ಕಾನೂನುಗಳಿದೆ. ಆದ್ರೆ ಇದರ ಎಲ್ಲ ಮೂಲಭೂತ ಹಕ್ಕುಗಳು ಏನಂತ ಹೇಳಿದ್ರೆ, ಮನುಷ್ಯರು ಸರಿಯಾದ ರೀತಿಯಲ್ಲಿ ಬದುಕಬೇಕು ಅಂತ ಹೇಳುವಂತ ಹಕ್ಕುಗೋಸ್ಕರ ನಾವು ಮಾನವ ಹಕ್ಕು ದಿನಾಚರಣೆ ಅಂತ ಆಚರಿಸ್ತಿದ್ದೇವೆ. ಇದು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಇದರಲ್ಲಿ ನಾವು ಈ ಮೂಲಭೂತ ಹಕ್ಕುಗಳನ್ನು ಕೆಲವು ಸಾರಿ ಗಮನಿಸ್ತಾರೆ, ಈಗ ಓವರ್ ರೂಲ್ ಮಾಡ್ತಾರೆ. ಆಗ ಅದನ್ನು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳ್ತೇವೆ. ಮಾನವ ಹಕ್ಕುಗಳ ಉಲ್ಲಂಘನೆ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಯಾವಾಗಾದ್ರೂ ಬೇಸಿಕ್ ನೀಡ್ಸ್ ಜನಗಳಿಗೆ ಬೇಕಾಗೋ ಅದನ್ನು ಉಲ್ಲಂಘನೆ ಮಾಡಿದ್ರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಆಗ್ತದೆ. ಆಗ ಏನ್ ಬೇಕು, ಅದಕ್ಕೆ ಕಾನೂನು ವ್ಯವಸ್ಥೆ ಏನ್ ಬೇಕು, ಅದ್ರ ನಂತರದ ಏನ್ ಮಾಡ್ಬೇಕು ಅಂತೇಳಿ ಆಗ ಮೇಡಮ್ ಹೇಳಿದ್ದಾರೆ, ಪೊಲೀಸ್ನವ್ರು ಏನ್ ಮಾಡ್ಬೇಕು ಅಂತೇಳಿ. ಮಾನವ ಹಕ್ಕು ಉಲ್ಲಂಘನೆ ಆಗುವಾಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಅದು ಗೊತ್ತಿದೆ. ಹಾಗೆ ಪ್ರತಿಯೊಂದು ದೇಶದಲ್ಲಿ ಕೂಡ ಬೇರೆ ಬೇರೆ ಅವರವರ ಸಂವಿಧಾನಗಳಿವೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಸಂವಿಧಾನ ಇದೆ. ನಮ್ಮ ಸಂವಿಧಾನ, ಭಾರತದ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ವಿಶೇಷವಾದ ಜಾತ್ಯತೀತ. ನಮ್ಮ ದೇಶದಲ್ಲಿ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ಕೂಡ ಬದುಕಬಹುದು. ಎಲ್ರಿಗೂ ಮುಕ್ತ ಅವಕಾಶ ಇದೆ. ಅವರವರ ದೇವರನ್ನು ಪೂಜೆ ಮಾಡಬಹುದು, ಅವರಿಗೆ ಬೇಕಾದಾಗೆ ಅವರ ಸಾಂಸ್ಕೃತಿಕವಾಗಿ ಮಾಡಬಹುದು, ಅವರ ಉದ್ಯೋಗವನ್ನು ಮಾಡಬಹುದು,
ಅವರಿಗೆ ವರ್ಷಿಪ್ ಮಾಡಬಹುದು, ಇಲ್ಲಿ ಅಲ್ಲನನ್ನು ನಂಬಬಹುದು, ರಾಮನನ್ನು ನಂಬಬಹುದು, ಯೇಸುವನ್ನು ಕೂಡ ನಂಬಬಹುದು. ಇದು ನಮಗೆ ಕಾನ್ಸ್ಟಿಟ್ಯೂಷನ್ ರೈಟ್ ಕೊಟ್ಟಿದೆ, ನಮ್ಮ ಸಂವಿಧಾನ ರೈಟ್ ಕೊಟ್ಟಿದೆ. ಹಾಗೆ ಅಂತೇಳಿ ಬೇರೆ ಎಲ್ಲಾ ದೇಶಗಳಲ್ಲಿ ಅವರವರ ರಾಷ್ಟ್ರ ಧರ್ಮ ಇದೆ. ಇವಾಗ ನಾವು ಪಾಕಿಸ್ತಾನದಲ್ಲಿ ನೋಡಿದ್ರೆ ಬೇರೆ ಇದೆ, ಯುಗೋಸ್ಲಾವಿಯಾದಲ್ಲಿ ನೋಡಿದ್ರೆ ಬೇರೆ ಇದೆ, ಅಮೆರಿಕದಲ್ಲಿ ಬೇರೆ ಬೇರೆ ಸಂವಿಧಾನ ಇದೆ. ಅಮೆರಿಕದಲ್ಲಿ ಸುಮಾರು ಸರಿಸಮಾನ ಭಾರತದ ಸಂವಿಧಾನದ ಹಾಗೆ ಇದೆ. ಆದ್ರೆ ಬೇರೆ ಬೇರೆ ದೇಶದಲ್ಲಿ ರಾಷ್ಟ್ರ ಧರ್ಮ ಇದೆ, ಅವರ ರಾಷ್ಟ್ರ ಧರ್ಮವನ್ನು ಬಿಟ್ಟು ಅವರು ಬೇರೆ ಪೂಜೆ ಮಾಡ್ಲಿಕ್ಕೆ ಬಿಡುದಿಲ್ಲ, ರಿಸ್ಟ್ರಿಕ್ಷನ್ ಇದೆ ಆ ಕಾನೂನಲ್ಲಿ ಹಾಗಿದೆ. ಆದ್ರೆ ಬೇರೆ ಬೇರೆ ಕಂಟ್ರೀಸ್ ಗಳಲ್ಲಿ ಬೇರೆ ಬೇರೆ ಸ್ವಲ್ಪ ಸ್ವಲ್ಪ ಜನಗಳಿದೆ. ಆ ಸ್ವಲ್ಪ ಸ್ವಲ್ಪ ಜನಗಳು ಅವರಿಗೆ ಬೇಕಾದಾಗೆ ದೇವರನ್ನು ನಂಬಲಿಕ್ಕೆ ಅವರಿಗೆ ಹಕ್ಕು ಇದೆ. ಆದರೆ ಭಾರತದಲ್ಲಿರುವಷ್ಟು ಹಕ್ಕು ಬೇರೆ ಯಾವ ರಾಷ್ಟ್ರದಲ್ಲಿ ಇಡೀ ವರ್ಲ್ಡ್ಗೆ ಭಾರತ ಮಾತ್ರ ಮಾದರಿಯಾದ ಕಾನ್ಸ್ಟಿಟ್ಯೂಷನ್ ಅನ್ನು ತಂದಿದೆ. ಈ ಮಾದರಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮಗೆ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿದೆ. ಇದರಲ್ಲಿ ನಮಗೆ ಬೇರೆ ಬೇರೆ ಹಕ್ಕುಗಳನ್ನು ಕೊಟ್ಟಿದೆ. ಅದು ಯಾವ ಹಕ್ಕು ಅಂತ ಹೇಳಿದ್ರೆ ಸಮಾನತೆ ಹಕ್ಕು. ನಾವೆಲ್ಲ ಸಮಾನ ಅಂತೇಳಿ ಆರ್ಟಿಕಲ್ 14 to 18 ನಲ್ಲಿ ನಮಗೆ ಸಮಾನತೆ ಹಕ್ಕನ್ನು ಕೊಟ್ಟಿದೆ. ಹಾಗೆ ನಮಗೆ ಅದರೊಟ್ಟಿಗೆ ಸ್ವಾತಂತ್ರ್ಯದ ಹಕ್ಕು ಕೂಡ ಕೊಟ್ಟಿದೆ. ಆರ್ಟಿಕಲ್ 17 to 22 ಅಲ್ಲಿ ನಮಗೆ ಸ್ವಾತಂತ್ರ್ಯದ ಹಕ್ಕು ಕೊಟ್ಟಿದೆ. ಹಾಗೆ ಶೋಷಣೆಯ ವಿರುದ್ಧ ಕೂಡ ಹಕ್ಕನ್ನು ಕೊಟ್ಟಿದೆ, ಆರ್ಟಿಕಲ್ ಅಲ್ಲಿ 23 ಇಂದ 24. ಹಾಗೆ ಧಾರ್ಮಿಕ ಹಕ್ಕು ಕೂಡ ನಮಗೆ ಆರ್ಟಿಕಲ್ 25 to 28 ರೊಳಗೆ ಕೊಟ್ಟಿದೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತ ಕೂಡ ನಮಗೆ ಕೊಟ್ಟಿದೆ. ಹಾಗೆ ಸಂವಿಧಾನಾತ್ಮಕ ಪರಿಹಾರಗಳು ಏನಿದೆ ಅಂತೇಳಿ ಇದೆಲ್ಲ ಕಾನ್ಸ್ಟಿಟ್ಯೂಷನ್ ನಮಗೆ ರೈಟ್ ಕೊಟ್ಟಿದೆ. ಆ ಕಾನ್ಸ್ಟಿಟ್ಯೂಷನ್ ರೈಟ್ ಕೊಟ್ಟರೆ ಅದಕ್ಕೆ ಪರಿಹಾರ ಇರಬೇಕು. ಎಲ್ಲಾದ್ರೂ ಓವರ್ ಆಗಿದೆ ಅಂತ ಹೇಳಿದ್ರೆ, ಎಲ್ಲಾದ್ರೂ ಮಾನವರಿಗೆ ಸಮಸ್ಯೆ ಆಗಿದೆ, ಬೇಸಿಕ್ ವಸತಿ ಏನಾದ್ರೂ ಪ್ರೊವೈಡ್ ಮಾಡ್ಲಿಕ್ಕೆ ಆಗಲಿಲ್ಲ, ಉಲ್ಲಂಘನೆ ಮಾಡಿದ್ದಾರೆ, ಅಥವಾ ಜೀತ ಪದ್ಧತಿ ಏನಾದ್ರೂ ಮಾಡಿದ್ದಾರೆ, ಅಥವಾ 14 ವರ್ಷದ ಮಕ್ಕಳಿಗೆ ಏನಾದ್ರೂ ನಾವು ಉದ್ಯೋಗವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಕೂಡ ಅದು ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಯಿತು. ಅದಕ್ಕೋಸ್ಕರ ನಮಗೆ ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಮಾಡಿದ್ದಾರೆ. ಈ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆ ಹಕ್ಕು. ನಾವು ಸಮಾನತೆ ಹಕ್ಕು ಅಂದ್ರೆ ನಮಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಮತ ಇಲ್ಲ, ಯಾವುದೇ ಆಫೀಸರ್ ಅಂತ ಹೇಳಿಲ್ಲ, ಕೂಲಿ ಕೆಲಸ ಅಂತ ಹೇಳೋನಿಲ್ಲ, ಸಾರ್ವಜನಿಕ ನಾವೆಲ್ಲರೂ ಎಲ್ರಿಗೂ ಸಮಾನವಾದ ಹಕ್ಕಿದೆ. ನಾವು ಮೇಲ್ಪಂಕ್ತಿಯವರು ಅಂತ ಹೇಳಿಲ್ಲ, ನಾವೊಂದು ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋಗುವಾಗ ನಮ್ಮನ್ನು ವಿಶೇಷವಾಗಿ ಆಹ್ವಾನಿಸಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಸಮಾನ ಹಕ್ಕಿದೆ, ಎಲ್ರಿಗೂ ಸಮಾನ ಹಕ್ಕಿದೆ. ಇದನ್ನು ನಮ್ಮ ಆರ್ಟಿಕಲ್ ನಮಗೆ ಕೊಟ್ಟಿದೆ, ಸಮಾನ ಹಕ್ಕು ಕೊಟ್ಟಿದೆ. ಇದು ಆರ್ಟಿಕಲ್ 14 to 18 ನಲ್ಲಿ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಸಂವಿಧಾನದ ಪ್ರಕಾರ ಸಮಾನ ಮತ್ತು ಸಮಾನ ರಕ್ಷಣೆ ಕೂಡ ಕೊಡ್ಬೇಕಾಗ್ತದೆ. ಇವಾಗ ಏನು ಸಮಾನ ರಕ್ಷಣೆ ಅಂತ ಹೇಳಿದ್ರೆ ಏನಾದ್ರೂ ಹೈಯರ್ ಪೋಸ್ಟ್ ಅಲ್ಲಿ ಇರುವವರಿಗೂ ಕೂಲಿ ಕೆಲಸದವರಿಗೂ ಸಮಾನ ಅವರಿಗೆ ರಕ್ಷಣೆ ಕೊಡ್ಬೇಕಾಗ್ತದೆ. ಪೊಲೀಸ್ನವರು ಸಮಾನ ರಕ್ಷಣೆ ಕೊಡ್ಬೇಕಾಗ್ತದೆ. ಪೊಲೀಸ್ನವರು ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಬೇಕಾದ ರಕ್ಷಣೆ ಕೊಡ್ಬಹುದು. ಅದು ಬೇಕಾದ್ರೆ ಯಾವ ತರ ಅಪ್ಲಿಕೇಶನ್ ಹಾಕಿ ಅದು ಸ್ಯಾಂಕ್ಷನ್ ಆದ್ರೆ ಮಾತ್ರ ಎಕ್ಸ್ಟ್ರಾ ಕೊಡ್ಬಹುದು. ಆದ್ರೆ ಸಮಾನ ರಕ್ಷಣೆ ಎಲ್ಲರಿಗೂ ಕೊಡ್ಬೇಕಾಗ್ತದೆ. ಇಡೀ ನಮ್ಮ ಭಾರತದ ಪ್ರಜೆಗಳಿಗೆ ಯಾವ ಮೂಲೆಯಲ್ಲಿದ್ರು ಅವರಿಗೆ ಸಮಾನ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿರುವಂಥದ್ದು. ಹಾಗೆ ವಿದೇಶಾಂಗ ನೀತಿ ಕೂಡ, ಯಾಕಂದ್ರೆ ವಿದೇಶಿಯರಿಗೂ ಕೂಡ ನಮ್ಮ ಭಾರತದಲ್ಲಿ ಬಂದ್ರೆ ಕೂಡ ಅವರಿಗೆ ಕೂಡ ವಿದೇಶ ಇಲ್ಲಿ ಇರುವಾಗ ನಮಗೆ ಯಾವ ರೈಟ್ ಅನ್ನು ಕೊಟ್ಟಿದ್ದಾರೆ, ನಮ್ಗೆ ಯಾವ ಸಮಾನತೆ ರಕ್ಷಣೆ ಕೊಟ್ಟಿದ್ದಾರೆ, ಅದೇ ರಕ್ಷಣೆಯನ್ನು ಪೊಲೀಸ್ನವರು ಅವರಿಗೆ ಕೊಡಬೇಕು, ಸಮಾನ ರಕ್ಷಣೆ ಕೊಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿರುವುದು. ಹಾಗೆ ಸಾರ್ವಜನಿಕ ಸ್ಥಳದಲ್ಲಿ ನಮ್ಗೆಲ್ರಿಗೂ ಸಮಾನತೆ. ಈಗ ಸಾರ್ವಜನಿಕ ಸ್ಥಳ ಅಂದ್ರೆ ಏನಿರ್ಬೋದು, ಅವರವರ ಮನೆಯಲ್ಲಿ ಅಲ್ಲ. ಇದು ಸಾರ್ವಜನಿಕ ಸ್ಥಳ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ಬಸ್ ಸ್ಟ್ಯಾಂಡಿಗೆ ಹೋಗ್ಬೋದು, ಪ್ರತಿಯೊಂದು ಚರ್ಚಿಗೂ ಹೋಗ್ಬೋದು. ನಮಗೆ ಎಲ್ಲ ಕಡೆಗೂ ನಮಗೊಂದು ಸಮಾನ, ನಾವೆಲ್ಲರೂ ಸಮಾನ. ನಾವು ವೃತ್ತಿಯಲ್ಲಿ ಮೇಲೆ ಇರ್ಬೋದು, ಕೆಳಗಿರ್ಬೋದು, ಜಾತಿಯಲ್ಲಿ ಇರ್ಬೋದು. ಇದು ಜಾತ್ಯತೀತ ರಾಷ್ಟ್ರ ಆದ ಕಾರಣ ನಮಗೆಲ್ಲರಿಗೂ ಮುಕ್ತ ಅವಕಾಶ, ಎಲ್ಲ ಕಡೆಯಲ್ಲಿ ನಮಗೆ ಸಾರ್ವಜನಿಕ ಸ್ಥಳದಲ್ಲಿ ಮುಕ್ತ ಅವಕಾಶವನ್ನು ಮಾಡಬೇಕು ಅಂತೇಳಿ ಆರ್ಟಿಕಲ್ 17 ಹೇಳ್ತಾರೆ. ಹಾಗೆ ಅದರೊಟ್ಟಿಗೆ ಯಾವ ಸ್ಥಳದಲ್ಲಿ ಕೂಡ ನಾವು ದೇವಸ್ಥಾನದಲ್ಲಿ ಕೂಡ ಪ್ರತಿಯೊಬ್ಬರು ಧರ್ಮವನ್ನು ನಾವು ಅಲ್ಲಿ ನೋಡ್ಲಿಕ್ಕಿಲ್ಲ, ನಾವಲ್ಲಿ ಜಾತಿಯನ್ನು ನೋಡ್ಲಿಕ್ಕಿಲ್ಲ. ಮೇಲು ಜಾತಿ ಇರ್ಬೋದು, ಕೆಳ ಜಾತಿ ಇರ್ಬೋದು, ಆ ಮೇಲ್ಜಾತಿ ಕೆಳ ಜಾತಿ ಕೂಡ ನಾವು ದೇವಸ್ಥಾನಕ್ಕೆ ಬರಬೇಕು. ಅವ್ರಿಗೆ ಯಾವುದೇ ಅಡ್ಡಿ ಆತಂಕವನ್ನು ಪಡಿಸ್ಲಿಕ್ಕೆ ಇಲ್ಲ ಅಂತ ಹೇಳುವಂಥದ್ದು ಇರುವಂಥದ್ದು. ಹಾಗೆ ಸಾರ್ವಜನಿಕ ಹುದ್ದೆಯಲ್ಲಿ ಎಲ್ಲರೂ ಸಮಾನ. ಸಾರ್ವಜನಿಕ ಹುದ್ದೆಯಲ್ಲಿ ಎಲ್ಲರೂ ಸಮಾನ ಅಂದ್ರೆ AC ಇರ್ಬೋದು, DC ಇರ್ಬೋದು, ಅವರೆಲ್ಲರೂ ಯಾವ ವರ್ಕ್ ಅನ್ನು ಮಾಡ್ತಾರೆ, ಕೆಲವರು ಪ್ಯೂರ್ ಮಾಡ್ಬೋದು, ಇವ್ರಿಗೆಲ್ಲ ಮಾನ್ಯತೆ, ನಮ್ಮ ಸಂವಿಧಾನ ಮಾನ್ಯತೆ ಸಮಾನತೆಯನ್ನು ಕೊಟ್ಟಿದೆ. ಎಲ್ಲರೂ ನಮ್ಗೆಲ್ಲರೂ ಸಮಾನರು ಅಂತೇಳಿ ಸಮಾನತೆಯನ್ನು ಕೊಟ್ಟಿದೆ. ಹಾಗೆ
ನಮ್ಮ ವಿದೇಶದಲ್ಲಿರುವವರು ಕೂಡ ನಾವು ಬಂದ್ರು ಕೂಡ ಅವರಿಗೂ ಕೂಡ ಸಮಾನತೆಯನ್ನು ನಾವಿಲ್ಲಿ ತೋರಿಸಬೇಕು ಅಂತ ಹೇಳಿರುವಂಥದ್ದು. ಇದು ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ 14 to 18 ನಲ್ಲಿ ಸಮಾನತೆ ಹಕ್ಕನ್ನು ಕೊಟ್ಟಿದೆ. ನಾವು ಭಾರತದ ಪ್ರಜೆಗಳು ಎಲ್ಲರೂ ಸಮಾನತೆಯಲ್ಲಿ ಇರಬೇಕು ಅಂತ ಹೇಳುವ ಹಕ್ಕನ್ನು ಕೊಟ್ಟಿದೆ. ಹಾಗೆ ನೆಕ್ಸ್ಟ್ ಇರುವಂತದ್ದು ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 19 ಇಂದ 22 ವರೆಗಿದೆ. ಇದು ಸ್ವಾತಂತ್ರ್ಯ ಅಂದ್ರೆ ಏನು? ಸಂವಿಧಾನದ ಪ್ರಕಾರ ನಾವು ಪರಿಹಾರಗಳನ್ನು ತಗೊಳ್ಬಹುದು. ಅದು ಪರಿಹಾರ ಯಾವುದು ಅಂತ ಹೇಳಿದ್ರೆ, ಈವನ್ ಎಮರ್ಜೆನ್ಸಿಯಲ್ಲಿ ನಮಗೆ ಆ ಪರಿಹಾರವನ್ನೆಲ್ಲ ತಗೊಳ್ಳಿಕ್ಕಿಲ್ಲ. ಈಗ ನಮಗೆ ಅದರಲ್ಲಿ 5 ರಿಟ್ಗಳನ್ನು ಹಾಕಿ ನಾವು ಪರಿಹಾರಗಳನ್ನು ತಗೊಳ್ಬಹುದು ಅಂತ ಹೇಳಿರುವಂತದ್ದು. ಹಾಗೆ ರಿಟ್ ಆಫ್ ಹ್ಯಾಬಿಯಸ್ ಕಾರ್ಪಸ್ ಅಂತ ಹೇಳಿದೆ. ಇದು ನಾವು ಹೈಕೋರ್ಟ್ ಅಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ರಿಟ್ ಆಫ್ ಹ್ಯಾಬಿಯಸ್ ಕಾರ್ಪಸ್ ಅಂತ ಹಾಕಬಹುದು. ಇದರಲ್ಲಿ ಹ್ಯಾಬಿಯಸ್ ಕಾರ್ಪಸ್ ಅಂದ್ರೆ ಇವು ಯಾವ ಬಂಧನವಾದ ವ್ಯಕ್ತಿಯನ್ನು ಮುಕ್ತಿಗೊಳಿಸಬೇಕು ಅಂತ ಹೇಳಿ. ಈಗ ಪೊಲೀಸ್ ಆಫೀಸರ್ ಒಬ್ಬರನ್ನು ವ್ಯಕ್ತಿಯನ್ನು ಬಂಧನ ಮಾಡಿರಬಹುದು, ಅದು ಅಕ್ರಮವಾಗಿ ಬಂಧನ ಮಾಡಿರಬಹುದು ಅಥವಾ ನ್ಯಾಯಯುತವಾಗಿ ಬಂಧನ ಮಾಡಿರಬಹುದು, ಬಂಧನದಲ್ಲಿ ಇಟ್ಟುಕೊಳ್ಳಬಹುದು. ಆಗ ಹ್ಯಾಬಿಯಸ್ ಕಾರ್ಪಸ್ ಆಫ್ ರಿಟ್ ಅಂದ್ರೆ ಇದು ಸಂವಿಧಾನದ ನಮಗೆ ಪರಿಹಾರಗಳನ್ನು ಅವರನ್ನು ಮುಕ್ತಿಗೊಳಿಸಬೇಕು ಅಂತ ಕೂಡ ನಾವು ಅವರಲ್ಲಿ ನಾವು ಕೋರ್ಟಿಗೆ ಹೈಕೋರ್ಟಿಗೆ ರಿಟ್ ಹಾಕಬಹುದು ಅಥವಾ ಸುಪ್ರೀಂ ಕೋರ್ಟಿಗೆ ಕೂಡ ರಿಟ್ ಹಾಕಬಹುದು. ಅದೇ ಪ್ರಕಾರ ರಿಟ್ ಆಫ್ ಮ್ಯಾಂಡಮಸ್ ಅಂದ್ರೆ ಆಜ್ಞಾಪತ್ರ ಅಂತ ಹೇಳಿಕೊಂಡು, ಇದು ಸಾರ್ವಜನಿಕ ಅಧಿಕಾರಿಯು ಕರ್ತವ್ಯದಲ್ಲಿ ನಿರ್ವಹಿಸಲು ಆದೇಶ. ಈಗ ಮ್ಯಾಂಡಮಸ್ ಅಂದ್ರೆ ರಿಟ್ ಆಫ್ ಮ್ಯಾಂಡಮಸ್ ಅಂದ್ರೆ ಸಾರ್ವಜನಿಕ ಅಧಿಕಾರಿಗಳಿಗೆ ಕರ್ತವ್ಯ ವಹಿಸಲು ಆದೇಶ ಕೊಡುವಂಥದ್ದು. ಈಗ ಯಾರಾದ್ರೂ ಒಂದು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕರ್ತವ್ಯ ಮಾಡುವುದಿಲ್ಲ ಅಂತ ಹೇಳುವಾಗ ರಿಟ್ ಹಾಕಿ ಅವರನ್ನು ಆ ಜಾಬ್ಗೆ ನಡೆಸುವಂತೆ ಮಾಡುವಂಥದ್ದು ಮ್ಯಾಂಡಮಸ್ ಅಂತ ಹೇಳಿ. ನೆಕ್ಸ್ಟ್ ಪ್ರೊಹಿಬಿಷನ್ ಅಂತ ಹೇಳಿಕೊಂಡು, ರಿಟ್ ಆಫ್ ಪ್ರೊಹಿಬಿಷನ್ ಅಂದ್ರೆ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಸಂವಿಧಾನದ ವ್ಯಾಪ್ತಿಯಲ್ಲಿ ನ್ಯಾಯಾಲಯವು ಅದರ ಪ್ರಕಾರ ಕಾರ್ಯವಹಿಸ್ತದಾ ಇಲ್ವಾ ಅಂತ ಹೇಳಿಕೊಂಡು ಅದು ರಿಟ್ ಆಫ್ ಪ್ರೊಹಿಬಿಷನ್. ಈಗ ಒಂದು ಲಿಮಿಟ್ ಕಾನೂನು ಇದೆ, ಈಗ ನ್ಯಾಯಾಧೀಶರಿಗೂ ಕೂಡ ಕಾನೂನು ಇದೆ. ಆ ಕಾನೂನಿನ ಪರಿಮಿತಿ ಒಳಗಿದ್ದಾರೆ ಅಥವಾ ಬಿಯಾಂಡ್ ಇದ್ದಾರೆ ಅಂತ ಹೇಳಿದ್ರೆ ಆ ಕಾನೂನು ಒಳಗಡೆ ಇರಬೇಕು ಅಂತ ಹೇಳೋದಕ್ಕೆ ರಿಟ್ ಆಫ್ ಪ್ರೊಹಿಬಿಷನ್ ಅಲ್ಲಿ ಮಾಡ್ತಾರೆ. ಮತ್ತೆ ರಿಟ್ ಆಫ್ ಕೋ ವಾರೆಂಟ್ ಅಂತ ಕೂಡ ಒಬ್ಬ ವ್ಯಕ್ತಿ ಸಾರ್ವಜನಿಕ ಹುದ್ದೆಗೆ ಅನುಭವಿಸಲು ಅವನಿಗೆ ಯೋಗ್ಯ ಇದೆನಾ ಇಲ್ಲ ಅಂತ ಹೇಳಿ ಕ್ವಶನ್ ಮಾಡಿ ಕೂಡ ಮಾಡಬಹುದು. ಈಗ ಹೈಕೋರ್ಟ್ ಜಡ್ಜ್ ಎಲ್ಲ ಡೈರೆಕ್ಟ್ ಅಪಾಯಿಂಟ್ ಮಾಡ್ತಾರೆ, ಅವನಿಗೆ ಯೋಗ್ಯತೆ ಇದೆ ಇಲ್ಲ ಅಂತ ಹೇಳೋದಕ್ಕೆ ಕೂಡ ರಿಟ್ ಆಫ್ ವಾರೆಂಟ್ ಕೂಡ ಇದು ಮಾಡಬಹುದು. ಇದು ಪ್ರತಿಯೊಂದು ರೆಮಿಡೀಸ್ ಇರುವಂತದ್ದು ಕಾನ್ಸ್ಟಿಟ್ಯೂಷನ್ ರೈಟ್ ನ ಪ್ರಕಾರ ನಾವು ರೆಮಿಡಿಯನ್ನು ಕ್ಲೈಮ್ ಮಾಡಬಹುದು. ಇದು ಮೂಲಭೂತ ಹಕ್ಕುಗಳಿರುವಂತದ್ದು. ಹಾಗೆ ಮಾನವ ಹಕ್ಕುಗಳು ಎಲ್ಲಿದೆ, ಹಾಗಾಗಿ ಅದು ಬೇರೆ ಬೇರೆ ತಿಳ್ಕೊಳ್ಳಬೇಕು. ಸಂವಿಧಾನದತ್ತವಾಗಿ ನೀಡುವ ಪ್ರತಿಯೊಬ್ಬ ನಾಗರಿಕರಿಗೆ ನೀಡಿರುವ ಮೂಲಭೂತ ಹಕ್ಕುಗಳು ಅದೇ ಮಾನವ ಹಕ್ಕುಗಳು. ಆ ಮಾನವ ಹಕ್ಕುಗಳಿಗೆ ತೊಂದರೆ ಆದಾಗ ಪ್ರತಿಯೊಬ್ಬರು ನೇರವಾಗಿ ಬರುವುದು ಪೊಲೀಸ್ ಠಾಣೆಗೆ. ಆ ಹಕ್ಕುಗಳನ್ನು ರಕ್ಷಿಸುವಂತ ಕಾರ್ಯ ಪೊಲೀಸ್ ಇಲಾಖೆಯ ನಮ್ಮ ಜವಾಬ್ದಾರಿ. ಹಾಗಾಗಿ ಯಾರಿಗೂ ತೊಂದರೆ ಆದಾಗ ಅವ್ರು ನೇರವಾಗಿ ಬರ್ತಾ ಇದ್ರೆ ನಮ್ಮ ಪಾತ್ರ ಬಹಳ ಮುಖ್ಯ. ಹಾಗಾಗಿ ಈ ಒಂದು ದಿಸೆಯಲ್ಲಿ ಉಪನ್ಯಾಸದಲ್ಲಿ ಹೇಳಿರುವ ಹಕ್ಕುಗಳಿಗೆ ಯಾವುದೇ ತೊಂದರೆ ಆಗದಂತೆ ಕರ್ತವ್ಯ ನಿರ್ವಹಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಆ ಹಕ್ಕುಗಳಿಗೆ ತೊಂದರೆ ಆದಾಗ NHRC ಇದೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನು ಸಲ್ಲಿಸಬಹುದು. ಅದೇ ರೀತಿ ರಾಜ್ಯದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕೂಡ ಇದೆ. ಎಲ್ಲ ಇದರಲ್ಲಿ ಅಧಿಕಾರಿಗಳಾದ ನಾವು ಸುಮಾರು ಸಲ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾರದೋ ಒತ್ತಡಕ್ಕೋ ಅಥವಾ ಬೇರೆ ವಿಚಾರಕ್ಕೂ ತೊಂದರೆ ಆದಾಗ ಅದು ಮಾನವ ಹಕ್ಕುಗಳಿಗೆ ತೊಂದರೆ ಆದಾಗ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಸಮಾಜದಲ್ಲಿ ಎದ್ದು ಕಾಣುವಂತ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ. ಬೇರೆ ಎಲ್ಲ ಇಲಾಖೆ ಕೆಲಸ ಮಾಡ್ತದೆ, ಆದ್ರೂ ಎದ್ದು ಕಾಣುವಂತ ಇಲಾಖೆ ಅಥವಾ ತಪ್ಪು ಮಾಡಿದಾಗ ಎದ್ದು ಕಾಣುವಂತ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ. ಹಾಗಾಗಿ ನಮ್ಮ ಠಾಣೆಗೆ ಯಾರಾದ್ರೂ ನೊಂದ ವ್ಯಕ್ತಿ ಬಂದಾಗ ಅವನಿಗೆ ಸಾಂತ್ವನ ಮಾಡೋದೇ ಒಂದು ದೊಡ್ಡ ಮಾನವ ಹಕ್ಕುಗಳನ್ನು ರಕ್ಷಿಸಿದಾಗ. ಅವನು ಬಂದಾಗಲೇ ಅವನಿಗೆ ಏನಾದ್ರು ತೊಂದರೆಯಿಂದ ಅವನು ಬಂದಾಗ ನಾವು ಅವನಿಗೆ ಜೋರು ಮಾಡಿ ಅವನನ್ನು ಮೂಲೆಯಲ್ಲಿ ಕೂರಿಸಿದಾಗ ಅದೇ ದೊಡ್ಡ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಠಾಣೆಯಲ್ಲಿ ಕೆಲಸ ಮಾಡುವ ಎಲ್ಲರೂ
ಪ್ರತಿಯೊಬ್ಬ ಸಾರ್ವಜನಿಕರು ಯಾರೇ ಇರಲಿ, ಅವರು ಬಡವ ಇರಲಿ ಬೆಳೆದಿರಲಿ, ಯಾರೇ ಬಂದಾಗ ಅವರ ಗೌರವವನ್ನು ನೀಡಿ ಅವರಿಗೆ ಮಾತಾಡಿಸಿದಾಗ ಅದೇ ಒಂದು ರೀತಿಯ ಮಾನವ ಹಕ್ಕುಗಳ ರಕ್ಷಣೆ ಮಾಡಿದಾಗ. ಹಾಗೆ ನಾವೆಲ್ಲರೂ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಯಾವುದೇ ಸಾರ್ವಜನಿಕರ ಮಾನವ ಹಕ್ಕುಗಳಿಗೆ ತೊಂದರೆ ಆಗಲಾಗಿ ಕರ್ತವ್ಯ ನಿರ್ವಹಿಸುತ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.